ಹೇ ಗಾಯ್ಸ್, ಹೆಲೋ, ನಮಸ್ಕಾರ ರೀ ಎಲ್ಲರಿಗೂ. ನಾವಿವತ್ತು ಧಾರವಾಡದ ಕೃಷಿ ಮೇಳಕ್ಕೆ ಬಂದೀವ್ರಿ ಆ್ಯಂಡ್ ಇಟ್ ಈಸ್ ಮೈ ಫಸ್ಟ್ ಲಾಗ್. ನಾವಂತರೂ ಎಕ್ಸೈಟ್ ಆಗೀವ್ರಿ. ನೀವು ಎಕ್ಸೈಟ್ಮೆಂಟ್ ಆಗಿರೋ ಇಲ್ಲೋ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಕೃಷಿ ಮೇಳದ ಬಗ್ಗೆ ಹೇಳಬೇಕು ಅಂದರೆ ಇದು ಚಾಲು ಆಗಿದ್ದು 1966 ರೀ, ಮತ್ತು ಇದು ಧಾರವಾಡದ ಅಗ್ರಿ ಯೂನಿವರ್ಸಿಟಿ ಇದ್ದವರು ಸ್ಟಾರ್ಟ್ ಮಾಡ್ಯಾರ. ಗದ್ಲಂತರೂ ಭಾಳ ಐತ್ರಿ. ನೀವಂತೂ ನಿಮ್ಮ ಜೊತೆ ಬಂದವ್ರು ಕೈ ಬಿಡಬೇಡ್ರಿ. ಕೃಷಿ ಮೇಳದ ಎಂಟ್ರೆನ್ಸ್ ಅಪೋಸಿಟ್ಗೆ ಒಂದು ಮಿನಿ ಜಾತ್ರೆ ಐತ್ರಿ. ಅಲ್ಲಿ ಆಟಿಕೆ ಸಾಮಾನು, ಗೇಮ್ಸು, ಸಣ್ಣ ಹುಡುಗರಿಗೆ ಇಷ್ಟ ಆಗುವಂಥದ್ದು ಭಾಳ ಐತ್ರಿ. ಹಾಗೆ ಗದ್ದಲನೂ ಭಾಳ ಐತ್ರಿ. ಎಲ್ಲಿ ಹೋದ್ರೂ ಬರೇ ಮಂದಿ ಮಂದಿ ಮಂದಿ. ಬರ್ರಿ ಬರ್ರಿ ಒಳಗೆ ಹೋಗೋಣ. ಈ ಸತಿ ಮತ್ತೇನೇನು ಹೊಸದು ಬಂದಾವಂತ ನೋಡೋಣ. ಲೆಟ್ಸ್ ಮೂವ್ ಇನ್. ನೋಡ್ರಿ, ಕ್ಯೂಟ್ ಆದಂಥ ಪಕ್ಷಿ ಇದ್ದು. ನೆಕ್ಸ್ಟ್ ನಾವು ಹೋಗಿದ್ದು ಮೀನು ಸಂಗ್ರಹಾಲಯಕ್ಕೆ, ಮೀನುಗಾರಿಕೆಯಲ್ಲಿ. ಎಕ್ಸೈಟಿಂಗ್ ಪಾರ್ಟ್ ವಾಸ್ ಕೋಳಿಗಳ ಒಳಗೆ ಸೋನಾಲಿ ಆ್ಯಂಡ್ ಕಾವೇರಿ ಅಂತ ಮತ್ತು ಮಿಸ್ಟರ್ ಕಡಕ್ನಾಥ್ ಇದ್ರಿ. ಹಂಗೆ ಮುಂದೆ ಹೋದ್ರೆ COW ಕೌ ಇದ್ದು ರೀ. ಹಸುಗಳೊಳಗೂ ಬೇರೆ ಬೇರೆ ಬ್ರೀಡ್ಸ್ ಇದ್ದು ರೀ. ಮತ್ತು ಇಲ್ಲಿ ನೋಡ್ರಿ, ಇಲ್ಲಿ ಇದನ್ನ ನೋಡಿ ನಿಮ್ಗೆ ಯಾರು ನೆನಪಾದ್ರೆ ಕಮೆಂಟ್ ಮಾಡಿ ಮತ್ತು ಅವರಿಗೆ ಶೇರ್ ಮಾಡಿರಿ. ಆ್ಯಂಡ್ ಲಾಸ್ಟ್ ನಮ್ಮ ಮುದೋಳ ಬಾಗಲಕೋಟೆ ನಾಯಿಗಳಿದ್ದು ರೀ. ಸ್ವಲ್ಪ ಹಂಗೆ ಮುಂದೆ ಹೋದ್ರೆ ಫುಡ್ ಸ್ಟಾಲ್ ಇದ್ದು ರೀ. ಇಲ್ಲಿ ಮೇಲ್ಕೋಟೆ ಪುಳಿಯೋಗರೆ, ಹಾಗೆ ದಾವಣಗೆರೆ ಬೆಣ್ಣೆ ದೋಸೆ, ಇನ್ನೂ ಬೇರೆ ಬೇರೆ ಊರಿನ ಸ್ಪೆಷಲ್ ಫುಡ್ ಸ್ಟಾಲ್ಗಳು ಬಂದಿದ್ದು ರೀ. ಇಲ್ಲಿ ನೋಡ್ರಿ, ಅಜ್ಜ ಬಿಸಿ ಬಿಸಿ ಬಜ್ಜಿ ಬಿಡ್ಕೊತ ಹಾಗೆ ನಮ್ಮ ನೋಡಿ ಒಂದು ಸ್ಮೈಲ್ ಕೊಟ್ಟರಿ. ಖುಷಿ ಆಯಿತು. ಕೃಷಿಗಳೊಳಗೆ ಬೇರೆ ಬೇರೆ ಯಾವ್ಯಾವ ವಿಭಾಗ ಬರ್ತಾವ ಅದ್ರದ್ದು ಬೋರ್ಡ್ಸ್ಗಳು ಹಾಕಿದ್ದೀರಿ. ಅದರಲ್ಲಿಂತೂ ನಾವು ನೋಡಿ ಇನ್ಫಾರ್ಮೇಷನ್ ಭಾಳ ತಿಳ್ಕೊಬೋದು ರೀ. ಆ್ಯಂಡ್ ನಾವು ತುಂಬಾ ತಿಳ್ಕೊಂಡ್ವಿ. ಇಲ್ಲಿ ನೋಡ್ರಿಪ್ಪ, ಗದ್ಲ ಇದಕ್ಕದ ಅಂದ್ರೆ ಧಾರವಾಡದ ಸಚಿವರಾದ ಸಂತೋಷ್ ಲಾಡ್ ಬಂದಿದ್ದೀರಿ. ಮುಂದೆ ಹೋಗಿ ನೋಡಿದ್ರೆ ಅಗ್ರಿಕಲ್ಚರ್ ಎಕ್ಸಿಬಿಷನ್ ಐತ್ರಿ. ಅಲ್ಲಿ ರೇಷ್ಮೆ ಹುಳುಗಳ ಬಗ್ಗೆ, ರೇಷ್ಮೆ ಹೆಂಗೆ ತಯಾರಾಗ್ತದೆ ಅನ್ನೋ ಬಗ್ಗೆ ಇಲ್ಲಿ ತೋರಿಸ್ಲಿಕ್ಕತ್ತಿದ್ದೀರಿ. ಇಲ್ಲಿ ನೋಡ್ರಿ, ರೇಷ್ಮೆ ಹುಳದ 5 ಹಂತಗಳಿದ್ದು ರೀ. ಅವ್ರದ್ದು ಸ್ಟೇಜಸ್, ಲೈಫ್ ಸೈಕಲ್. ನೆಕ್ಸ್ಟ್ ಇಲ್ಲಿ ರೈತರಿಗೆ ಉಪಯೋಗ ಆಗುವಂಥ ಅಗ್ರಿಕಲ್ಚರ್ ಮಷಿನರೀಸ್, ಪೆಸ್ಟಿಸೈಡ್ಸ್, ಅನಿಮಲ್ ಹಸ್ಬೆಂಡರಿ, ಸೀಡ್ಸ್ ಆಫ್ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅಗ್ರಿಕಲ್ಚರಲ್ ಅಡ್ವೈಸರ್, ಅಪ್ಡೇಟೆಡ್ ಟೆಕ್ನಾಲಜಿ, ಕೆಮಿಕಲ್ ಇನ್ಸೆಕ್ಟಿಸೈಡ್ ಆ್ಯಂಡ್ ಹಾಗೆ ಇನ್ನೂ ಭಾಳಷ್ಟಿದ್ದು ರೀ. ಇಲ್ಲಿ ಮತ್ತೇನೇನು ನೋಡಿದ್ವಿ ಅಂತ ಡೀಟೇಲ್ ಆಗಿ ಶಾರ್ಟ್ಸ್ ಹಾಕಿದ್ರಿ. ಪ್ಲೀಸ್ ಡೂ ವಾಚ್ ಇಟ್. ಹಾಗೆ ಫ್ಲವರ್ ಎಕ್ಸಿಬಿಷನ್ ಒಂದಿತ್ರಿ, ಅದೊಂದು ಮಿಸ್ ಆಯಿತು. ಆಲ್ರೆಡಿ ಟೈಮ್ ಆಗಿತ್ತು ಅಂತ ನಾವು ಮನೆಗೆ ಹೊರಟ್ಬಿಟ್ವಿ. ಸೊ ಒಂದು ಅಡ್ವೈಸ್ ಏನಪ್ಪ ಅಂದರೆ, ಇಲ್ಲಿ ಬರ್ಬೇಕಂದ್ರೆ ಟೈಮ್ ಫ್ರೀ ಮಾಡ್ಕೊಂಡು ಬರ್ರಿ. ಮಿನಿಮಮ್ 3 hours ಅಂತೂ ನಿಮಗೆ ಬೇಕಾಗ್ತದೆ ಇಲ್ಲಿ ಎಲ್ಲ ನೋಡ್ಲಿಕ್ಕೆ.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೀ. ಥ್ಯಾಂಕ್ ಯು. ಅಷ್ಟೇ.